ಆ ಕುತೂಹಲವನ್ನ ಇವತ್ತು ತ್ರಿಕಾರಂ ಸಿನಿಮಾದ ಡೈರೆಕ್ಟರ್ ಅವರೇ ಬ್ರೇಕ್ ಮಾಡ್ತಿದ್ದಾರೆ. ಈ ಸಿನಿಮಾ ಆ ಪೋಸ್ಟರ್ ಏನಿದೆ ಅದಕ್ಕಿಂತ ಅದ್ಭುತವಾಗಿದೆ. ಇಲ್ಲ ಇವರು ಈ ಸಿನಿಮಾ ಹೀರೋ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಆ ಒಂದು ಸಿನಿಮಾದ ಒಂದು ಇದು ಹೋಗ್ಬಿಡುತ್ತೆ ಅಂತ ಹಾಗೇನಾದ್ರು ಇದೆಯಾ? ಈಗ ಇವರು ನೋಡಿದ್ರೆ ಬೇರೆ ಮಜಾನೇ ಇದೆ. ನಿಮ್ಗೆ ಇರ್ಲಿಲ್ಲ, ಸ್ವಲ್ಪ ನನಗೂ ಭಯ ಇತ್ತು. ಇಲ್ಲ ಅವರು ಎಷ್ಟೇ ಬೇಡ ಅಂದ್ರು ನಾನು ಫೋರ್ಸ್ ಮಾಡಿ ಅವ್ರ ಕೈಲೇ ಮಾಡಿಸಿದಂತ. ಸ್ಕ್ರೀನಲ್ಲಿ ನಂಗೆ ನೋಡಿದಾಗ ನನಗೆ ಭಯ ಇದ್ದಿದ್ ರೀತಿ ಅವ್ರ ಗಡ್ಡ ಎಲ್ಲ ಸೇಮ್ ವಿಲನ್ ಇದ್ದಂಗೆ ಇದೆ. ದಾಲಿ ಸರ್ ಹೇಳ್ದಂಗೆ ಬಡವರ ಸಿನಿಮಾವನ್ನ, ಬಡವರ ಮಕ್ಕಳ ಸಿನಿಮಾವನ್ನ ಗೆಲ್ಸಿ. ಫ್ರೆಂಡ್ಸ್, ನಾನು ಆಗ್ಲೇ ಹೇಳಿದೆ ಒಬ್ರು ಡೈರೆಕ್ಟರ್ ಅನ್ನ ನೋಡೋದಕ್ಕಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾವು ಆಲ್ರೆಡಿ ಫೋನಲ್ಲಿ ಮಾತಾಡಾಗಿದೆ, ಅವರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಈಗ ಅವರು ನನ್ನ ಜೊತೆಗಿದ್ದಾರೆ. ಓಕೆ, ಅವರನ್ನ ನಾನು ನಿಮಗೆ ಪರಿಚಯ ಮಾಡ್ತೇನೆ. ಇವರೇ ಅವ್ರ ಡೈರೆಕ್ಟರ್ ಹೆಸರು ದಿಲೀಪ್ ಅಜ್ಜಂಪುರ. ಸೊ ಇವರು ಹೊಸ ಒಂದು ಮೂವಿನ ಈಗಷ್ಟೇ ಡೈರೆಕ್ಷನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಇನ್ನು ರಿಲೀಸಿಗೆ ಅಂತ ಹೇಳಿ ಸಿನಿಮಾದ ಹೆಸರು ತ್ರಿಕಾರಂ ಅಂತ ಹೇಳಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು ಈ ಮೂವಿನ ಮಾಡಿದ್ದಾರೆ. ನಾವು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ತ್ರಿಕಾರಂ ಮೂವಿಯ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೀವಿ. ಸೊ ಪೋಸ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಆಲ್ರೆಡಿ ತುಂಬಾ ಜನ ಒಳ್ಳೊಳ್ಳೆಯ ಕಾಮೆಂಟ್ಗಳನ್ನ ಹೇಳಿದ್ದಾರೆ ಅದ್ರ ಬಗ್ಗೆ. ಆದ್ರೆ ಜನರ ರಿವ್ಯೂವಿಗೂ ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂವಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಸೊ ನಾವು ಆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಪೋಸ್ಟರ್ ಯಾವ ತರ ಅದನ್ನ ಮೇಕ್ ಮಾಡಿದರೆ, ಅದರ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲಿಗೆ ಒಂದು ಪ್ರಶ್ನೆ ಕೇಳಬೇಕು. ಏನಂತಂದ್ರೆ, ನನ್ನನ್ನು ನೋಡಿದಾಗ ನಿಮಗೇನು ಅನಿಸ್ತು? ಸರ್ ತುಂಬಾನೇ ಖುಷಿ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಹಿಂಗೆ ಸಡನ್ಲಿ ಬರ್ತೀರಾ ಅಂತ. ನಾನು ಕೂಡ ಕರೆದು ಇರ್ಲಿಲ್ಲ, ನನಗೆ ಗೆಸ್ಸಿಗೆ ಇರ್ಲಿಲ್ಲ ಬರ್ತಾರೆ ಅನ್ನೋದು. ಬಂದು ನೋಡಿದ ತಕ್ಷಣ ಅದು ಖುಷಿನೇ ಬೇರೆ. ಖುಷಿ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ ಗುರುಗಳು, ನಾನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು ಇವ್ರ ಜೊತೆನೆ. ಇವರಿಂದನೇ ನನ್ನ ಸಿನಿಮಾ ಜರ್ನಿ ಶುರು ಆಗಿದ್ದು. ಖುಷಿ ಹೇಳ್ಕೊಳಕ್ ಆಗ್ತಿಲ್ಲ. ಇವತ್ತೊಂದು ಸಿನಿಮಾ ಕಂಪ್ಲೀಟ್ ಮಾಡಿದೀವಿ, ಜೊತೆಲೇ ಇದ್ದು ಕಂಪ್ಲೀಟ್ ಮಾಡಿದೀವಿ. ಆ ಖುಷಿನೂ ಬೇರೆ. ಅದ್ರಲ್ಲೂ ಇವ್ರು ಇವತ್ತು ಬಂದ್ರಲ್ಲ, ಇದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಒಂದ್ಸತಿ ಅದಕ್ಕಿಂತ ಮುಂಚಿತವಾಗಿ ದಿಲೀಪ್ ಅವರಿಗೆ ನಿಮ್ಮ ಹತ್ರ ಏನೋ ಹೇಳಲಿಕ್ಕಿದೆಯಂತೆ. ಇಡೀ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ದಿಲೀಪ್ ಅವರು. ಈಗಾಗಲೇ ಪೋಸ್ಟರ್ ರಿಲೀಸ್ ಆಗಿದೆ. ಆ ಪೋಸ್ಟರ್ ಬಗ್ಗೆ ಕುತೂಹಲ ಇದೆ ತುಂಬಾ ಜನಕ್ಕೆ. ಈ ಪೋಸ್ಟರ್ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಜನಕ್ಕೆ ಅನ್ನುವಂಥದ್ದು. ಆ ಕುತೂಹಲವನ್ನ ಇವತ್ತು ತ್ರಿಕಾರಂ ಸಿನಿಮಾದ ಡೈರೆಕ್ಟರ್ ಅವರೇ ಬ್ರೇಕ್ ಮಾಡ್ತಿದ್ದಾರೆ. ಸೊ ನಾನ್ ನಿಮಗೆ ಹೇಳ್ತಾ ಇರೋದೇನು ಅಂತಂದ್ರೆ, ಈ ತ್ರಿಕಾರಂ ಮೂವಿಯ ಪೋಸ್ಟರ್ ಏನಿದೆ, ಆ ಪೋಸ್ಟರ್ ಅಲ್ಲಿ ಈಗ ಹೀರೋ ಪೋಸ್ಟರ್ ನೋಡಿದ್ವಿ, ವಿಲನ್ ಪೋಸ್ಟರ್ ನೋಡಿದ್ವಿ, ಎರಡು ಪೋಸ್ಟರಿಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ವಿಭಿನ್ನತೆ ಇಲ್ಲ. ಆದ್ರೆ ಹೀರೋ ತಲೆ ತಗ್ಗಿಸ್ಕೊಂಡು ನಿಂತಿರುವಂಥದ್ದು, ಹೀರೋ ಗೆದ್ದಿದ್ದಾನ ಸೋತಿದ್ದಾನೋ ಅನ್ನುವಂಥ ಡೌಟ್ ಬರುವಂಥದ್ದು, ಹೀರೋ ಹಾಕಿರೋ ಕಾಸ್ಟ್ಯೂಮ್ ಇರ್ಬೋದು, ಸುತ್ತ ಬ್ಯಾಕ್ ಗ್ರೌಂಡಲ್ಲಿರೋ ಬೆಂಕಿ ಇರ್ಬೋದು, ಬೆಂಕಿಯ ಏನೋ ಆ ಬೆಳಕಿರ್ಬೋದು, ಆ ಎಲ್ಲೋ ಆಮೇಲೆ ಗೋಲ್ಡನ್ ಕಲರ್, ಆರೆಂಜ್ ಕಲರ್ ಇರುವಂಥ ಬ್ಯಾಕ್ ಗ್ರೌಂಡ್ ಇರ್ಬೋದು. ಅದು ಅಲ್ಲದೆ ಕುತೂಹಲ ಕೊಡುವಂಥದ್ದು ಪೋಸ್ಟರ್ ಬಾಟಮ್ ನಲ್ಲಿ ಒಂದು ಹಗ್ಗ ಇರುವಂಥದ್ದು. ಇವೆಲ್ಲ ನಮಗೆ ಕುತೂಹಲ. ಸೊ ಆಡಿಯನ್ಸ್ ಆಗಿ ನಮ್ಮಲ್ಲಿ ಆ ಕುತೂಹಲ ಇದೆ. ಸೊ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಪೋಸ್ಟರ್ನ ಅಷ್ಟು ಜನ ನೋಡಿದಿರ ಅಂತ ಅನ್ಕೊಳ್ತೀನಿ. ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್, ತುಂಬಾ ಜನ ಅಂತಂದ್ರೆ ಆ ಪೋಸ್ಟರ್ ಅನ್ನ ಮೋರ್ ದೆನ್ ಕೋಟಿಗಟ್ಲೆ ಜನ ವ್ಯೂಸ್ ಆಗಿದೆ. ಹೌದು, ತುಂಬಾ ಕೋಟಿಗಟ್ಲೆ ವ್ಯೂಸ್ ಆಗಿದೆ. ಎಲ್ಲರೂ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ. ಸಿನಿಮಾದಲ್ಲಿ ಒಬ್ಬೊಬ್ರು ಒಂದೊಂದರ ಕಾಮೆಂಟ್ ಹೇಳ್ತಾ ಇರ್ತಾರೆ. ಸಿನಿಮಾ ಕಾಂತಾರ ತರ ಇರ್ಬೋದು, ಆ ತರ. ಕೆಲವೊಬ್ರು ವಿಭಿನ್ನವಾಗಿದೆ, ಯಾವತ್ತೂ ನೋಡಿಲ್ಲ ಪೋಸ್ಟರ್, ಆ ತರ ಬಂದಿದೆ ಅಂತ. ಅಶ್ವಿನ್ ಪೋಸ್ಟರ್ ಡಿಸೈನರು ತುಂಬಾ ಅದ್ಭುತ ಕೆಲಸ ಮಾಡಿಕೊಟ್ರು. ಸುಮಾರು ಒಂದು 2 ತಿಂಗಳು ನಾವು ಅದನ್ನ ಪೋಸ್ಟರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಕ್ಕೋಸ್ಕರ ತುಂಬಾ ಮಾಡಿ ಚೇಂಜಸ್ ಮಾಡಿ ಕೊನೆಗೆ ಒಂದು ನಮಗೆ ತೃಪ್ತಿ ಅನ್ನಿಸ್ದಾಗ ಜನಕ್ಕೋಸ್ಕರ ಬಿಟ್ವಿ. ಜನ ಏನ್ ಹೇಳ್ತಾರೆ ಅಂತ. ಆದ್ರೆ ಜನ ತುಂಬಾ ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡ್ರು. ಈ ಸಿನಿಮಾ ಆ ಪೋಸ್ಟರ್ ಏನಿದೆ ಅದಕ್ಕಿಂತ ಅದ್ಭುತವಾಗಿದೆ. ಸಿನಿಮಾದಲ್ಲಿ ನಾವು ತುಂಬ ವಿಷಯನ ಪೋಸ್ಟಲ್ಲಿ ಹೇಳೋಕ್ಕಾಗಿಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಯ್ತದೆ ಅಷ್ಟು ಹೇಳಿದ್ದೀವಿ. ನೀವೇನು ಅಂದ್ಕೊಂಡು ಒಳಗಡೆ ಬರ್ತೀರಾ, ಅದಕ್ಕಿಂತ ಅದ್ಭುತ ಆದ ಅನುಭವ ನಿಮಗೆ ಕೊಡುತ್ತೆ. ನೀವು ಶೂಟಿಂಗ್ ಎಲ್ಲ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ಹೊಸದುರ್ಗದಲ್ಲಿ, ಆಲ್ಮೋಸ್ಟ್ ಹೊಸದುರ್ಗವನ್ನು ಕವರ್ ಮಾಡಿ ಕರ್ನಾಟಕದ ವಿವಿಧ ಭಾಗಗಳನ್ನ, ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿದ್ದೀರಾ. ಸೊ ಈ ಕತೆ ಕಾನ್ಸೆಪ್ಟ್ ನಾನು ಇವಾಗ ಕೇಳೋದಿಲ್ಲ, ಯಾಕಂದ್ರೆ ಅದು ಕಥೆನೇ ಜೀವ ಆ ಸಿನಿಮಾಕ್ಕೆ. ಅದು ನನಗೆ ಗೊತ್ತಿರೋದ್ರಿಂದ ಸೊ ನಾನು ಕತೆ ಕಾನ್ಸೆಪ್ಟ್ ಅನ್ನ ಕೇಳೋದಿಲ್ಲ. ಆದ್ರೆ ಹೀರೋನ ನೀವು ಸೆಲೆಕ್ಟ್ ಮಾಡ್ತೀರಾ, ಹರ್ಷವರ್ಧನ್ ಅವರು. ಸೊ ಅವ್ರು ಹೇಗೆ ಪರಿಚಯ ನಿಮಗೆ, ಅವ್ರ ಬಗ್ಗೆ? ಇವರು ಈ ಸಿನಿಮಾ ಹೀರೋ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ. ಈ ಸಿನಿಮಾಗೆ ಅವರು ಫಸ್ಟ್ ಕೋ ಡೈರೆಕ್ಟ್ ಆಗಿ ಬಂದಿದ್ದು.
ನಾನೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಸುಮಾರು ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಹೀರೋ ಬೇರೆನೇ ಇದ್ರು, ತುಂಬಾ ಜನನ ನಾವು ಆರಿಸಿದ್ವಿ. ಆಮೇಲೆ ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ಆಗ್ಲಿಲ್ಲ, ಇಲ್ಲ ಬೇರೆ ಏನೋ ಬೇಕು, ಪಾತ್ರ ಬೇರೆ ಏನೋ ಕೇಳ್ತಿದೆ, ವಿಶೇಷವಾದ ವ್ಯಕ್ತಿ ಕೇಳ್ತಾ ಇದೆ ಅನ್ನಿಸ್ತು. ಆಮೇಲೆ ಜೊತೆಲೆ ಇದ್ದಿದ್ರಿಂದ ಸುಮಾರು ದಿನದಿಂದ ನೋಡಿ ಪರಿಚಯ ಇದ್ದಿದ್ದರಿಂದ ಅವರನ್ನೇ ಹೀರೋ ಆಗಿ ಮಾಡಿದ್ರೆ ಬೆಸ್ಟ್ ಅನ್ನಿಸ್ತು. ಆ ಪಾತ್ರಕ್ಕೆ ಅವರಷ್ಟು ಜೀವ ಇನ್ಯಾರು ತುಂಬಕ್ಕಾಗಲ್ಲ ಅಂತಲೂ ಅನಿಸ್ತು. ಅವ್ರು ಸಿನಿಮಾ ಎಲ್ಲ ಮಾಡಿ ನಾವು ಕೂತು ಒಂದ್ಸತಿ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬರ ಅಂತ ಕ್ಷಣ ಅದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹರ್ಷವರ್ಧನ್ ಅವರು. ಆ ಸಿನಿಮಾಗೆ ಅವರೇ ಪರ್ಫೆಕ್ಟ್. ಹೈಟ್, ಪರ್ಸನಾಲಿಟಿ ಇರ್ಬೋದು, ಅವ್ರ ಆಕ್ಟಿಂಗ್ ಇರ್ಬೋದು, ಅವ್ರ ಎಮೋಷನ್ ಕ್ಯಾರಿ ಮಾಡೋ ರೀತಿ, ಅವರು ಡೈಲಾಗ್ ಡೆಲಿವರಿ, ಇದೆಲ್ಲ ಬೇರೆ ತರನೇ ಅನ್ಸುತ್ತೆ. ಒಂಥರ ಬೇರೆ ಮಜಾ ಕೊಡುತ್ತೆ. ಯಾವ ಹೊಸಬ ಅಂತ ಅನ್ಸೋದೇ ಇಲ್ಲ. ಯಾವುದೋ ಬೇರೆ ಭಾಷೆ ದೊಡ್ಡ ಹೀರೋ ತರ, ನಮ್ಮ ಕನ್ನಡಕ್ಕೆ ಸರಿ ಹೋಗಂತ ಹೀರೋ, ಬೇರೆ ಭಾಷೆಗಳಿಗೆ ಫೈಟ್ ಕೊಡೋಂತ ಹೀರೋ. ಓಕೆ, ಸೂಪರ್. ಅಂದ್ರೆ ಒಬ್ಬ ಖಡಕ್ ಹೀರೋನ ತ್ರಿಕಾರ ಮೂವಿ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಆಕ್ಷನ್ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಸೂಪರ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಹೀರೋಯಿನ್ ಬಗ್ಗೆ, ಹೀರೋಯಿನ್ ಬಂದ್ಬಿಟ್ಟು, ಹೀರೋಯಿನ್ ಮಾಮೂಲಿ ಯಾವಾಗ್ಲೂ ಹುಡುಕಾಟ ಇದ್ದೇ ಇರುತ್ತೆ. ಹೊಸಬ್ರನ್ನೇ ತರಬೇಕು ಅಂತ ಮನ್ಸಲ್ಲಿತ್ತು. ಬಟ್ ಇವ್ರು ಹೊಸಬ್ರೆಲ್ಲ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಇವ್ರನ್ನೇ ಹಾಕೊಂಡು ಮಾಡೋಣ, ನಮ್ಗೆ ಸೂಟಬಲ್ ಆಗ್ತಾರೆ ಈ ಸಿನಿಮಾಗೆ ಅಂತ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಹೀರೋಯಿನ್ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಆ ಒಂದು ಸಿನಿಮಾದ ಒಂದು ಇದು ಹೋಗ್ಬಿಡುತ್ತೆ ಅಂತ, ಹಾಗೇನಾದ್ರು ಇದೆಯಾ? ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ? ಇಲ್ಲ, ಅವ್ರು ತುಂಬಾ ಇಂಪಾರ್ಟೆಂಟ್ ಪಾತ್ರ ಸಿನಿಮಾದಲ್ಲಿ. ಅವ್ರದೇ ಮೈನ್, ನಮ್ಮ ಕತೆ ಪೂರ್ತಿ ಅವರ ಸುತ್ತ ಅಂತದ್ದು. ಅದ್ಭುತ ಮಾಡಿದ್ದಾರೆ. ನಿಶ್ಚಿತಾ ಶೆಟ್ಟಿ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟರ್, ಸೊ ನಾವಿವಾಗ ಹೀರೋ ಬಗ್ಗೆ ಮಾತಾಡ್ತೀವಿ, ಹೀರೋಯಿನ್ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಪೋಸ್ಟರ್ ಇದೆ. ಆ ಪೋಸ್ಟರ್ ಅಲ್ಲಿ ಖಡಕ್ಕಾಗಿ ಈಗ ಸೂರ್ಯ ಉದಿಸಿ ಬಂದಂತೆ ಹೊಳೆಯುತ್ತಿರುವಂತಹ ವಿಲನ್, ಕನ್ನಡ ಇಂಡಸ್ಟ್ರಿ ವಿಲನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ವಿಲನ್ ಅಂದ ತಕ್ಷಣ ನಾವು ಬೇರೆ ಭಾಷೆಲೆ ನೋಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಕನ್ನಡದಲ್ಲಿ ತುಂಬಾ ಕಮ್ಮಿ ಆಗಿದ್ದಾರೆ. ಇತ್ತೀಚೆಗೆ ಮತ್ತೆ ತುಂಬಾ ವಿಲನ್ಸ್ ಬರ್ತಾ ಇದಾರೆ. ಅದ್ರಲ್ಲಿ ಇವರು ಒಬ್ರು. ಈಗ ಇವರು ನೋಡಿದ್ರೆ ಬೇರೆ ಮಜಾನೇ ಇದೆ. ಪ್ರೊಡ್ಯೂಸರೇ ನಮ್ ಸಿನಿಮಾ ವಿಲನ್. ಅವರು ಸಿನಿಮಾ ಇಲ್ಲ ಬೇರೆ ಯಾರಾದ್ರೂ ಹೊರಗಿಂದ ತಂದು ವಿಲನ್ ಮಾಡೋಣ, ಪಾತ್ರ ತುಂಬಾ ವೈಟೇಜ್ ಪಾತ್ರ ಬೇಡ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಇಲ್ಲ, ಅವ್ರ ಕೈಲೇ ಮಾಡಿಸ್ಬೇಕು. ಅವ್ರ ಲುಕ್ ನನಗೆ ತುಂಬಾ ಇಷ್ಟ ಆಯ್ತು. ಅವರು ಇದ್ದಿದ್ದ ರೀತಿ, ಅವ್ರ ಗಡ್ಡ ಎಲ್ಲ ಸೇಮ್ ವಿಲನ್ ಇದ್ದಂಗೆ ಇದ್ರು. ಹಾಗಾಗಿ ಇಲ್ಲ, ನಾನು ಅವ್ರ ಕೈಲೇ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಮಾಡಿದೆ. ಅವರು ಕೂಡ ತುಂಬಾನೇ ಅದ್ಭುತವಾಗಿ ಜೀವತುಂಬಿ ಕಲಾವಿದರಾಗಿದ್ದರಿಂದ ಅವರಿಗೂ ಏನು ಅಂತ ಕಷ್ಟ ಆಗ್ಲಿಲ್ಲ ಈ ಪಾತ್ರ ನಿಭಾಯಿಸಕ್ಕೆ. ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಖಡಕ್ ವಿಲನ್ ಕೂಡ ಸಿಗ್ತಾರೆ. ಖಡಕ್ ಹೀರೋ ಜೊತೆ ಖಡಕ್ ವಿಲನ್ ಕೂಡ ಸಿಗ್ತಾರೆ. ಸೂಪರ್ ಅಲ್ಲ? ಓಕೆ, ನಮಗೆ ಖುಷಿ ಕೊಡುವಂಥದ್ದು ಇದು. ಇನ್ನು ಇದರಲ್ಲಿ ಬೇರೆ ಬೇರೆ ಯಾರು ಯಾವ ನಟರು ಆಕ್ಟ್ ಮಾಡಿದ್ದಾರೆ? ಈಗ ಪೋಷಕ ನಟರು ಇರ್ಬೋದು ಅಥವಾ ಸಹ ನಟರಾಗಿ ಸರ್ ಇವರು ಪಾವಗಡ ಮಂಜು ಸರ್ ಇವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ಬಾಲ್ವಾಡಿ ಸರ್ ಮಾಡಿದ್ದಾರೆ. ಆಮೇಲೆ ನಾಗೇಂದ್ರ ಅರಸು ಸರ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಲಾವಿದರು ಮಾಡಿದ್ದಾರೆ. ತುಂಬಾ ಹಿರಿಯ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ. ಇವೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಒಂದು ದೊಡ್ಡ ಒಂದು ಸಡಗರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರುವಂತಹ ಸಿನಿಮಾ, ಅದರ ಒಂದು ಜಾತ್ರೆ, ಸಿನಿಮಾದ ಜಾತ್ರೆ. ಆ ಜಾತ್ರೆಯಲ್ಲಿ ತ್ರಿಕಾರಂ ಸಿನಿಮಾ ಬರುತ್ತೆ ಅಂತ. ಸೊ ಯಾವಾಗ ಸರ್ ಇದರದ್ದು ಟೀಸರ್, ಸಾಂಗ್ಸ್ ಎಲ್ಲ? ಸರ್ ಆದಷ್ಟು ಬೇಗ ಬಿಡ್ತೀನಿ. ಅತಿ ಶೀಘ್ರದಲ್ಲಿ ಟೀಸರ್, ಸಾಂಗ್ಸ್, ಸಿನಿಮಾ ಕೂಡ ಬರುತ್ತೆ. ಎಲ್ಲ ಇದೆ 2025ರಲ್ಲಿ ರಿಲೀಸ್. ಎಲ್ಲ ಈ ವರ್ಷನೇ ಪ್ಲಾನಿಂಗ್ ಇದೆ. ಆದಷ್ಟು ಬೇಗನೆ ಬರ್ತೀವಿ. ಓಕೆ ಓಕೆ ಸರ್, ಏನಾದ್ರು ಹೇಳಲಿಕ್ಕೆ ಇದೆಯಾ ನಮ್ಮ ಯೂಟ್ಯೂಬರ್ಸಿಗೆ ನಿಮ್ಮ ಕಡೆಯಿಂದ? ಸಿನಿಮಾ ಅದ್ಭುತವಾಗಿದೆ. ಯಾರು ಬಂದು ನೋಡಿದ್ರು ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಕನ್ನಡ ಸಿನಿಮಾನ ಬೆಳೆಸ್ಬೇಕು. ಈ ಸಿನಿಮಾದ ಹಿಂದೆ ತುಂಬಾ ಜನರ ಕನಸಿದೆ. ನಾನು ಹೇಳೋದ್ ಪ್ರಕಾರ ಪ್ರೊಡ್ಯೂಸರ್ ಇಂದಾನು ಆ ಯೂನಿಟ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋರಿದ್ರು. ಅವ್ರದ್ದೆಲ್ಲರೂ ಕನಸು ಬಂದ್ಬಿಟ್ಟು ತ್ರಿಕಾರಂ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾಕಂದ್ರೆ ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ ಇವ್ರ ವರ್ಕ್. ಜೂನಿಯರ್ ಆರ್ಟಿಸ್ಟ್ಗಳು, ನಾವು ಸೀನಿಯರ್ ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲಾ ವೇದಿಕೆಯಲ್ಲೂ ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ತ್ರಿಕಾರ ಮೂವಿಗೋಸ್ಕರ. ಸೊ ಅವ್ರದ್ದೆಲ್ಲರದ್ದು ಸಪೋರ್ಟೇ ಇವತ್ತು ಈ ಸಿನಿಮಾ ಎಲ್ಲಾ ಕೆಲಸವನ್ನು ಮುಗಿದು ನಿಮಗೋಸ್ಕರ ಕಾಯ್ತಾ ಇದೆ, ಒಂದು ಒಳ್ಳೆಯ ಡೇಟಿಗೋಸ್ಕರ ಕಾಯ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾ ಸರ್, ಖಂಡಿತ ಮಾಡ್ತೀವಿ. ಎಲ್ಲರೂ ಒಂದು ಕುಟುಂಬದ ತರ ಇದ್ದು ಸಿನಿಮಾ ಮಾಡ್ಕೊಂಡು ಹೋಗಿದ್ದು. ಈ ಸಿನಿಮಾ ಶೂಟ್ ಮಾಡುವಾಗ ಯಾವ ತರ ಇತ್ತು ಅಂದ್ರೆ, ನಮ್ದು ಪ್ರತಿಯೊಂದು 200 ಜನ ಇದ್ರು ಎಲ್ಲ ಒಂದೇ ಮನೆಯಿಂದ ಬಂದಿರೋ ತರನೇ ಇದ್ವಿ. ಹೋಗುವಾಗ ತುಂಬಾ ಹೋದ್ವಿ. ಮತ್ತೆ ಆದಷ್ಟು ಬೇಗ ಮತ್ತೆ ಇನ್ನೊಂದು ಸಿನಿಮಾ ಕೂಡ್ಕೊಳ್ತಾ ಇದೀವಿ. ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಮಾಡಿದ ತಕ್ಷಣ ಇನ್ನೊಂದು ಸಿನಿಮಾ ಶುರು ಮಾಡ್ತಾ ಇದ್ದೀನಿ.
ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ಸಿನಿಮಾಗಳಿಗೆ ಮಾಡಕ್ಕೆ ನೀವೊಂದು ನನಗೆ ಭರವಸೆನ ಮೂಡಿಸ್ಬೇಕು, ನೀವು ಮೂಡಿಸ್ಬೇಕು ನನಗೆ ಅಂತೇಳಿ ಕೇಳ್ಕೊಳ್ತೀನಿ. ಡಾಲಿ ಸರ್ ಹೇಳ್ದಂಗೆ ಬಡವರ ಸಿನಿಮಾವನ್ನ, ಬಡವರ ಮಕ್ಕಳ ಸಿನಿಮಾವನ್ನ ಗೆಲ್ಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.